ತಕ್ಷಣ ಯಾರು ನಾನು ಎತ್ತು ನಾಟಾಗಬೇಕು ಈಗ ಅಧಿಕ ಪ್ರಸಂಗ ಅದು ನನ್ನ ವೈಯಕ್ತಿಕ ನನ್ನ ತುಂಬಾ ಬೆಲೆ ಮಾಡುವಂತ ಒಂದು ಪತ್ರ ಬಂದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದು ಅಲ್ಲೇ ಇರಬೇಕು. ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಅಂಡ್ ಆಸ್ಕ್ ಮೀ ದಿಸ್ ಕ್ವೆಶ್ಚನ್ ಅಂಡ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್. ಯು ಕೆನಾಟ್ ಡು ದಟ್. ನೀವು ಹೋಲಿಕೆ ಮಾಡ್ತಾರಲ್ಲ ಸರ್, ಹೋಲಿಕೆ ಯಾರು ಮಾಡಿದ್ದೀವಿ? ಅವ್ರು ಪ್ರಶ್ನೆ ಕೇಳಿದ್ರು, ಅದು ಅದೆಲ್ಲ ನೀವು ಹೇಳೋದಕ್ಕೆ ಅವ್ರು ಕೇಳಿದ್ರು ಸರ್. ಈಗ ನಾನು ತಪ್ಪಾಗಿ ಸಾರಿ ಹೇಳ್ಬೇಕು. ಸಾರಿ ಏನಿಲ್ಲ ಸರ್, ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಬಿಟ್ಬಿಡಿ ಇದ್ದೀನಿ. ಅದು ಹೇಳು ಸರ್, ನೀವೆಲ್ಲ ಸಿನ್ಸಿಯರ್ ಅಲ್ಲ ಟಾಪಿಕ್ ತೆಗೆದವರಲ್ವ ವೇದಿಕೆ ಎಲ್ಲ ಅಂದ್ರೆ ಮುಗಿದಿರುತ್ತೆ. ಎಷ್ಟು ಸರ್ ಹೇಳ್ಬೇಕಂದ್ರೆ ವೇದಿಕೆ ಎಲ್ಲ ಅಂತ ಹೇಳ್ಬೇಕಂದ್ರೆ ಸರ್ ವಿಷ್ಣು ಸರ್, ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಇಷ್ಟು ವೇದಿಕೆ ಎಲ್ಲ ಅಂತ ಹೇಳ್ಬೇಕಂದ್ರೆ ನೀವು ಅದು CCL ಅಲ್ಲ ಅಂತ ನಾವು ಕೇಳೋದು. ಈಗ ನೀವು ನಿಮಗೆ ನಾವು ಉತ್ತರ ಕೊಡ್ಬೇಕು ಸರ್. ಇಲ್ಲ ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ನಾನು ಬರ್ತಿಲ್ವೋ ನಾನು ಅಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಮಾತಾಡ್ತಾ ಇದ್ದೀನಿ. ನಾವು ಗೌರವಪೂರ್ವಕ ಮಾತಾಡಿದ್ರೆ ನಮ್ದೇನೋ ಹೇಳಿದ್ರಲ್ಲಿ ನಿಮ್ಗೆ ಏನು ಉತ್ತರ ಬೇಕು? ನೀವು ಹೇಳೋದಕ್ಕೆ ಅದು CCL ಕಪ್ಪಲ್ಲ ಅಂತ ಅಂದಕ್ಕೆ ಅಷ್ಟೇ. CCL ಕಪ್ಪಲ್ಲ ಅದು ಅಷ್ಟೇ. ಎರಡು ಒಂದೇ. CCL ಕಪ್ಪಲ್ಲ ಅಷ್ಟೇ. ಕಪ್ಪ CCL ಕಪ್ಪಲ್ಲ ಕೈ ಇದು ಕುತ್ಕೊಂಡಿದೀವಲ್ಲ ಇಲ್ಲಿ. CCL ಜೊತೆಗೆ ಅಶ್ವಥ್ ಅವರನ್ನ ಹೋಲಿಕೆ ಮಾಡ್ಬೋದಾ ಅಂತ ನಾನು ಕೇಳಿದೆ. ಮಾಡಿದ್ವಿ ಯಾರು ಅದನ್ನ ಆ ಕಪ್ ಮಾಡಿ ಯಾಕಲ್ಲ ಅಂತ CCL ಕಪ್ಪಲ್ಲ ನೀವು ಹೇಳೋದು ವೇದಿಕೆ ಅಲ್ಲ ಅಂತ ಯಾವಾಗ ಹೇಳಿದ್ರೆ ನಾವು ಇರ್ತಿದ್ವಿ. ಹೋಲಿಕೆ ಮಾಡಿದ್ ಯಾರು ಇಲ್ಲಿ? ಅಲ್ಲ, ಹೋಲಿಕೆ ಮಾಡಿದ್ ನೀವೇ ಅಲ್ಲ ಸರ್, ಅದು CCL ಕಪ್ಪಲ್ಲ.